Hello students, welcome to AV Chemistry. This is the continuation video of most important reactions from haloalkanes and haloarenes chapter. So these reactions are very much important in solving part D questions in your annual examination. Part D ಒಳಗಡೆ ಏನು organic chemistry chapter ಮೇಲೆ 5 marks questions ಬರ್ತಾವಲ್ಲ. ಸೊ ಆ 5 marks questions ಒಳಗಡೆ ಈ reactions ನಿಮಗೆ ಬಹಳ ಹೆಲ್ಪ್ ಮಾಡ್ತಾವ. ಸೊ ಪಾರ್ಟ್ ಡಿ ಒಳಗಡೆ ಏನ್ ಮಾಡ್ತಾರೆ ಹೇಳ್ರಿ 5 marks questions ಅನ್ನ ಡೈರೆಕ್ಟ್ಲಿ ಕೇಳಂಗಿಲ್ಲ. So they split that 5 marks question into either 3 plus 2 or 2 plus 2 plus 1. So ದೊಡ್ಡ ಅಂತೇಳಿ ಕೊಡಂಗಿಲ್ಲ, 3 plus 2 ಅವರೇ ಕೊಡಬಹುದಾ, 2 plus 2 plus 1 ಅಂತೇಳಿ ಕೊಡಬಹುದಾ. ಓಕೆ, and let us discuss some more reactions from that chapter. ಮತ್ತೊಂದು ನೋಡ್ರಿ ಏನ್ ಕೊಟ್ಟಿದಾರಪ್ಪ ಅಂತಂದ್ರ, name the product formed when chloromethane reacts with first aqueous KOH and alcoholic AgCl. So name the product formed when chloromethane reacts with, andra first one yav helidalri, reaction of chloromethane. Chloromethane formula is CH3Cl with aqueous KOH, and second one is reaction of chloromethane with alcoholic AgCl ಅಂತಂದ್ರ ಸಿಲ್ವರ್ ಸೈನೈಡ್. ನೋಡ್ರಿ ಕ್ಲಿಯರ್ ಆಗಿರೋ ಡಿಸ್ಕಷನ್ ಮಾಡೋಣ. ಫಸ್ಟ್ ಒನ್ ನ chloromethane that is CH3Cl, or you can also call it as methyl chloride, or you can say chloromethane reacts with aqueous KOH, aqueous potassium hydroxide, and this reaction follows nucleophilic substitution reaction. ಇದು ಯಾವ್ದು ರಿಯಾಕ್ಷನ್ ಪಾ ಅಂತಂದ್ರೆ, ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಹಿಯರ್ ಲಿವಿಂಗ್ ಗ್ರೂಪ್ ಇಸ್ ಕ್ಲೋರೈಡ್, Cl ಮೈನಸ್ ಹೋಗ್ತದ, Cl ಮೈನಸ್ ಜಾಗದಾಗ OH ಮೈನಸ್, ಇಟ್ ಈಸ್ ಅ ಹೈಡ್ರಾಕ್ಸೈಡ್ ನ್ಯೂಕ್ಲಿಯೋಫೈಲ್, ಇದು ಬಂದು ಸಬ್ಸ್ಟಿಟ್ಯೂಟ್ ಆಗ್ತದ. ಸೊ ಯು ವಿಲ್ ಗೆಟ್ ದ ಪ್ರಾಡಕ್ಟ್ ಆಸ್ CH3OH. CH3OH is called as methanol, or you can call it as methyl alcohol. ಪ್ಲಸ್ ಏನ್ ಲಿಬರೇಟ್ ಆಗ್ತದೆ ಅಂದ್ರೆ K ಪ್ಲಸ್ ಮತ್ತೆ ಇದು Cl ಮೈನಸ್ ಕಂಬೈನ್ ಆಗಿ ಪೊಟ್ಯಾಷಿಯಂ ಕ್ಲೋರೈಡ್ ಲಿಬರೇಟ್ ಆಗ್ತದೆ. ಸೊ ದ ಟೈಪ್ ಆಫ್ ರಿಯಾಕ್ಷನ್ ಇಟ್ ಇಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಕ್ಲೋರೋಮಿಥೇನ್ ಆರ್ ಮಿಥೈಲ್ ಕ್ಲೋರೈಡ್ reacts with aqueous potassium hydroxide, follows nucleophilic substitution reaction, gives rise to respective alcohol. ಅಂದ್ರೆ ಯಾವ್ದು ಬರ್ತದ, ಮಿಥೆನಾಲ್ ಬರ್ತದ. ಓಕೆ, ಇನ್ ಸೆಕೆಂಡ್ ರಿಯಾಕ್ಷನ್ ನೋಡ್ರಿ, ಸೆಕೆಂಡ್ ಏನಂದಾರಪ್ಪ ಅಂತಂದ್ರೆ ರಿಯಾಕ್ಷನ್ ಆಫ್ chloromethane with alcoholic silver cyanide. Chloromethane ಅಂದ್ರೆ ಏನ್ ಬರ್ತದ ರೀ, CH3Cl plus alcoholic silver cyanide. ಇದನ್ನು ಕೇಳ್ತಾರೆ, alcoholic silver cyanide. ಇದ್ರ ಜೊತೆ ನಾ ಮತ್ತೊಂದು ಎಕ್ಸಾಂಪಲ್ ಹೇಳ್ತೇನೆ ನೋಡ್ರಿ. ಇಲ್ಲಿ ರಿಯಾಕ್ಷನ್ ಆಫ್ ಕ್ಲೋರೋಮಿಥೇನ್ ವಿತ್ alcoholic potassium cyanide. ಇವೆರಡು ಎಕ್ಸಾಂಪಲ್ ಬಹಳ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, these two reactions also follows nucleophilic substitution reaction. ಇವು ಎರಡು ಎಕ್ಸಾಂಪಲ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಗೆ ನಾವು ಕೊಡಬಹುದಾ. ಇಲ್ಲಿ ಲಿವಿಂಗ್ ಗ್ರೂಪ್ ಅಂದ್ರೆ ಹೊರಗಡೆ ಹೋಗುವಂತ ಗ್ರೂಪ್ ಯಾವ್ದಂದ್ರೆ Cl ಮೈನಸ್. ಓಕೆ, ಇಲ್ಲಿ ಇನ್ಕಮಿಂಗ್ ನ್ಯೂಕ್ಲಿಯೋಫೈಲ್ ಯಾವ್ದಪ್ಪ ಅಂದ್ರೆ Cn. ಇಲ್ಲಿಯೂ ನಾ ಪೊಟ್ಯಾಷಿಯಂ ಸೈನೈಡ್ ತಗೊಂಡನ, ಇಲ್ಲಿ ಸಿಲ್ವರ್ ಸೈನೈಡ್. ಇಲ್ಲಿ ನೋಡ್ರಿ, ದ ಬಾಂಡ್ ಬಿಟ್ವೀನ್ ಸಿಲ್ವರ್ ಅಂಡ್ ಸೈನೈಡ್ ಈಸ್ ಕೋವಲೆಂಟ್. ದ ಬಾಂಡ್ ಬಿಟ್ವೀನ್ ಸಿಲ್ವರ್ ಅಂಡ್ ಸೈನೈಡ್ ಈಸ್ ಕೋವಲೆಂಟ್ and it cannot generate cyanide as a nucleophile. ಈ ರಿಯಾಕ್ಷನ್ ಒಳಗಡೆ ನಮಗ ಸೈನೈಡ್ ಅನ್ನು ನ್ಯೂಕ್ಲಿಯೋಫೈಲ್ ಜನರೇಟ್ ಆಗಂಗಿಲ್ಲ. ಹಂಗಾದ್ರ the lone pair of electrons present on the nitrogen will participate in the bond formation. ಇಲ್ಲಿ ಈ ಕ್ಲೋರಿನ್ ಹೋಯ್ತಂದ್ರ ಇದ್ರ ಜೊತೆ CH3 ಜೊತೆ ನೈಟ್ರೋಜನ್ ಬಾಂಡ್ ಫಾರ್ಮ್ ಮಾಡ್ಕೋತದ. ಅವಾಗ ನಮಗ್ ಪ್ರಾಡಕ್ಟ್ ಏನ್ ಬರ್ತದೆ ನೋಡ್ರಿ, CH3 ನೈಟ್ರೋಜನ್ ಬಾಂಡ್ ಫಾರ್ಮ್ ಆದ್ರೆ NC ಆಗ್ತದೆ. ಓಕೆ, ಅಂದ್ರ ಈ ಕಾಂಪೌಂಡ್ ನಾವೇನಂತ ಕರಿತೀವಿ ಅಂದ್ರ methyl isocyanide. This compound is called as methyl isocyanide. ಇಲ್ಲಿ ನಿಮಗೆ ಕ್ವಶನ್ ಕೇಳಬಹುದಾ, ನಿಮಗೆ ಗೊತ್ತಿರಬೇಕು ರೀಸನ್ why reaction of chloromethane gives rise to methyl isocyanide on reaction with silver cyanide. haloalkanes ನಾವು ಸಿಲ್ವರ್ ಸೈನೈಡ್ ಜೊತೆ ರಿಯಾಕ್ಷನ್ ಮಾಡಿದಾಗ ಯಾಕೆ ಐಸೋಸೈನೈಡ್ಸ್ ಬರ್ತಾವು? ಯಾಕಂದ್ರ ಸಿಲ್ವರ್ ಸೈನೈಡ್, ದ ಬಾಂಡ್ ಬಿಟ್ವೀನ್ ಸಿಲ್ವರ್ ಅಂಡ್ ಸೈನೈಡ್ ಇಸ್ ಕೋವಲೆಂಟ್ ಇನ್ ನೇಚರ್. It does not generate a cyanide nucleophile, so that's why it is going to form isocyanide. ಹಂಗಾರೆ ಇಲ್ಲಿ ನೋಡ್ರಿ, instead of silver cyanide we have taken potassium cyanide.
Potassium cyanide, it is being ionic in nature. ಇದ್ಯಾವ್ದಿರ್ತದಪ್ಪ ಅಂತಂದ್ರ ಅಯೋನಿಕ್ ಇರೋದ್ರಿಂದ ದಿಸ್ ಪೊಟ್ಯಾಷಿಯಂ ಸೈನೈಡ್ ಜನರೇಟ್ಸ್ ಸೈನೈಡ್ ನ್ಯೂಕ್ಲಿಯೋಫೈಲ್. ಇದೇನ್ ಜನರೇಟ್ ಮಾಡ್ತದೆ ಅಂತಂದ್ರ ಸೈನೈಡ್ ನ್ಯೂಕ್ಲಿಯೋಫೈಲ್ ಜನರೇಟ್ ಮಾಡಿದಾಗ ದ ಬಾಂಡ್ ವಿಲ್ ಫಾರ್ಮ್ ಥ್ರೂ ಕಾರ್ಬನ್. ಹಂಗಾರೆ ಇಲ್ಲಿ ಪ್ರಾಡಕ್ಟ್ ಏನ್ ಬರ್ತದೆ ನೋಡ್ರಿ, CH3Cl. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಕಾಮನ್ಲಿ ಮಿಥೈಲ್ ಸೈನೈಡ್. ದಿಸ್ ಕಾಂಪೌಂಡ್ ಇಸ್ ಕಾಮನ್ಲಿ ಕಾಲ್ಡ್ ಆಸ್ ಮಿಥೈಲ್ ಸೈನೈಡ್. ಸೊ ಬೈ ಪ್ರಾಡಕ್ಟ್ಸ್ ಏನ್ ಬರ್ತಾವ ನೋಡ್ರಿ, ಇಲ್ಲಿ ಸಿಲ್ವರ್ ಇದೆ, ಇದು Cl ಅಂತಂದ್ರ ಸಿಲ್ವರ್ ಕ್ಲೋರೈಡ್ ಹೊರಗಡೆ ಬರ್ತದ. ಆಮೇಲೆ ಇಲ್ಲಿ ಪೊಟ್ಯಾಷಿಯಂ ಇದೆ, ಇಲ್ಲಿ ಕ್ಲೋರಿನ್ ಇದೆ ಅಂತಂದ್ರ ಪೊಟ್ಯಾಷಿಯಂ ಕ್ಲೋರೈಡ್ ಹೊರಗಡೆ ಬರ್ತದೆ. ಓಕೆ, ಸೊ ದೀಸ್ ಆರ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ನೌ ಲೆಟ್ ಅಸ್ ಗೋ ಟು ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಏನಿದೆ ನೋಡ್ರಿ, ಆರ್ಗ್ಯಾನೋಮೆಟಾಲಿಕ್ ಕಂಪೌಂಡ್ಸ್. ವಾಟ್ ಆರ್ ಆರ್ಗ್ಯಾನೋಮೆಟಾಲಿಕ್ ಕಂಪೌಂಡ್ಸ್? ರೈಟ್, ಒಂದದ. ಆಮೇಲೆ ಹೌ ಡು ಯು ಕನ್ವರ್ಟ್ ಮಿಥೈಲ್ ಅಯೋಡೈಡ್ ಟು ಮಿಥೈಲ್ ಮ್ಯಾಗ್ನೇಷಿಯಂ ಅಯೋಡೈಡ್? ಓಕೆ, ಇಲ್ಲಿ ಎರಡು ಕ್ವಶನ್ಸ್ ಇದಾವ ನೋಡ್ರಿ. ದೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಯುವರ್ ಆನ್ಯುವಲ್ ಎಕ್ಸಾಮಿನೇಷನ್. ಓಕೆ, ಆರ್ಗ್ಯಾನೋಮೆಟಾಲಿಕ್ ಕಂಪೌಂಡ್ಸ್ ಅಂದ್ರೆ ಯಾವ? ಆರ್ಗ್ಯಾನೋಮೆಟಾಲಿಕ್ ಕಂಪೌಂಡ್ಸ್. ಆರ್ಗ್ಯಾನೋಮೆಟಾಲಿಕ್ ಕಂಪೌಂಡ್ಸ್. ಸೊ the compounds which have metal to carbon bond. Such type of compounds are called as organometallic compounds. Organometallic compound ಒಳಗಡೆ ಮೆಟಲ್ ಗೆ ಮತ್ತು ಕಾರ್ಬನ್ ಗೆ ಬಾಂಡ್ ಫಾರ್ಮೇಶನ್ ಆಗಿತ್ತು ಅಂತಂದ್ರೆ ಅವಕ್ಕೆ ಏನಂತ ಕರೀತಾರೆ? ಇದರಲ್ಲಿ ಆರ್ಗ್ಯಾನೋಮೆಟಾಲಿಕ್ ಕಂಪೌಂಡ್ಸ್ ಅಂತ ಕರೀತಾರೆ. ಇದನ್ನ ಹೆಂಗ್ ಪ್ರಿಪೇರ್ ಮಾಡ್ತಾರೆ ನೋಡ್ರಿ. ಹೌ ದೀಸ್ ಆರ್ಗ್ಯಾನೋಮೆಟಾಲಿಕ್ ಕಂಪೌಂಡ್ಸ್ ಆರ್ ಪ್ರಿಪೇರ್ಡ್? ರೈಟ್, ಈ ನೋಡ್ರಿ, alkyl halide, the general formula of alkyl halide is RX, right? Alkyl halides on reaction with active metal, that is magnesium, right? Alkyl halides reacts with active metal magnesium in the presence of dry ether as a solvent. Dry ether and solvent use ಮಾಡಿದ್ವಿ ಅಂತಂದ್ರೆ the magnesium gets added between alkyl group and halogen. ಈ R ಮತ್ತು X ನಡು ಬಂದು ಮ್ಯಾಗ್ನೇಷಿಯಂ ಅಟ್ಯಾಚ್ ಆಗ್ತದೆ. ಅವಾಗ ಏನಾಗ್ತದೆ ನೋಡ್ರಲ್ಲಿ, RMgX, ರೈಟ್? ಈಗ ನಾವು ಮ್ಯಾಗ್ನೇಷಿಯಂ ಏನ್ ಮಾಡಿದ್ವಿ, ನಾವು ಮ್ಯಾಗ್ನೇಷಿಯಂ ಅನ್ನ R ಮತ್ತು X ನಡು ಆಡ್ ಮಾಡಿದ್ವಲ್ಲ. ಈಗ R ಅಂದ್ರೆ ಆರ್ಗ್ಯಾನಿಕ್ ಗ್ರೂಪ್, ಇದು ಮ್ಯಾಗ್ನೇಷಿಯಂ ಅಂದ್ರೆ ಮೆಟಲ್. ನೋಡ್ರಿ, ಆರ್ಗ್ಯಾನಿಕ್ ಗ್ರೂಪ್ ಅಂತಾರೆ ಹೈಡ್ರೋಕಾರ್ಬನ್ ಪಾರ್ಟ್. ಹೈಡ್ರೋಕಾರ್ಬನ್ ಒಳಗಿರುವಂತ ಕಾರ್ಬನ್ಗೆ ಮತ್ತು ಮ್ಯಾಗ್ನೇಷಿಯಂಗೆ ಬಾಂಡ್ ಫಾರ್ಮ್ ಆಯ್ತಲ್ಲ, ಇದಕ್ಕಾಗಿ ಇದ್ರನ್ನ ಏನಂತ ಕರೀತಾರಂದ್ರ ಆರ್ಗ್ಯಾನೋಮೆಟಾಲಿಕ್ ಕಂಪೌಂಡ್ಸ್. ಯಾಕೆ ಇದನ್ನ ಆರ್ಗ್ಯಾನೋಮೆಟಾಲಿಕ್ ಅಂತ ಕರೀತಾರಂದ್ರ there is a bond formed between carbon atom of organic group and magnesium, and this compound is popularly known as Grignard reagent. This compound is popularly known as Grignard reagent. ನಿಮಗೆ ಎಕ್ಸಾಮಿನೇಷನ್ ಒಳಗೆ ಕ್ವಶನ್ ಯಾವ ತರ ಬರ್ಬೋದು ಅಂತಂದ್ರ, ಹೌ ಡು ಯು ಪ್ರಿಪೇರ್ Grignard reagent? ಇದಕ್ಕೆ ಯಾಕೆ Grignard reagent ಅಂತ ಕರೀತಾರ ಅಂದ್ರ, this compound is prepared by the scientist called Victor Grignard. That's why this compound is named after his name. ಇದಕ್ಕೆ Grignard reagent ಅಂತ ಕರೀತಾರೆ. ಇಲ್ಲಿ ಮತ್ತೊಂದು ಕ್ವಶನ್ ಏನಪ್ಪಾ ಅಂತಂದ್ರ, ಯಾಕೆ ಇದನ್ನ ನಾವು ಡ್ರೈ ಕಂಡೀಷನ್ ಒಳಗಡೆ ಪ್ರಿಪೇರ್ ಮಾಡಬೇಕು? ರೈಟ್, why this Grignard reagent or organometallic compound is prepared in dry condition? ಡ್ರೈ ಕಂಡೀಷನ್ ನೀವು ಮೇಂಟೈನ್ ಮಾಡಲ್ಲ ಅಂತ ತಿಳ್ಕೊರಿ. ಇಫ್ ಎನಿ ಪ್ರೋಟಾನ್ ಸೋರ್ಸ್ ಈಸ್ ಪ್ರೆಸೆಂಟ್, ಯಾವ್ದಾದ್ರು ಒಂದು ಪ್ರೋಟಾನ್ ಸೋರ್ಸ್ ಇದ್ರೊಳಗಡೆ ಇತ್ತಂತ ತಿಳ್ಕೊರಿ. ಪ್ರೋಟಾನ್ ಸೋರ್ಸ್ ಅಂದ್ರೆ ಲೆಟ್ ಅಸ್ ಸೇ ವಾಟರ್, ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್ ಆಗಿರಬಹುದು, ಅಥವಾ ಇನ್ ದ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲ್ ಆಗಿರಬಹುದು, ಅಥವಾ ಇನ್ ದ ಪ್ರೆಸೆನ್ಸ್ ಆಫ್ ಅಮೈನ್ ಆಗಿರಬಹುದು, ರೈಟ್? ಈ ತರ ಯಾವುದೋ ಒಂದು ಅಂದ್ರೆ ಪ್ರೋಟಾನ್ ಇರುವಂತ ಸೋರ್ಸ್ ಪ್ರೆಸೆಂಟ್ ಇತ್ತ ತಿಳ್ಕೊರಿ, ಸಾಲ್ವೆಂಟ್. ಅವಾಗ ಏನಾಗ್ತದ್ರಿ, ದಿಸ್ ಆರ್ಗ್ಯಾನೋಮೆಟಾಲಿಕ್ ಕಂಪೌಂಡ್ ಇದು ಅಂದ್ರೆ Grignard reagent ಏನ್ ಫಾರ್ಮ್ ಆಗಿರ್ತೈತಲ್ಲ, ದಿಸ್ Grignard reagent ವಿಲ್ ರಿಯಾಕ್ಟ್ಸ್ ವಿತ್ ದೀಸ್ ಪ್ರೋಟಾನ್ ಸೋರ್ಸಸ್. ಇದ್ರ ಜೊತೆ ರಿಯಾಕ್ಟ್ ಆಗಿ ಅದೇನು ಫಾರ್ಮೇಶನ್ ಆಗ್ತದಪ್ಪ ಅಂತಂದ್ರ, ದಟ್ ವಿಲ್ ಇಮಿಡಿಯೇಟ್ಲಿ ಗಿವ್ಸ್ ರೈಸ್ ಟು ರಿಸ್ಪೆಕ್ಟಿವ್ ಹೈಡ್ರೋಕಾರ್ಬನ್ಸ್. ಏನ್ ಕೊಡಕ್ ಸ್ಟಾರ್ಟ್ ಮಾಡ್ತದೆ ಅಂತಂದ್ರ ಹೈಡ್ರೋಕಾರ್ಬನ್ಸ್ ಅನ್ನು ಕೊಡ್ತದೆ. ಟು ಅವಾಯ್ಡ್ ಫಾರ್ಮೇಶನ್ ಆಫ್ ಹೈಡ್ರೋಕಾರ್ಬನ್ಸ್ ಅಂದ್ರೆ Grignard reagent ಇದ್ದದ ಮತ್ತೆ ಹೊಳ್ಳಿ ರಿಯಾಕ್ಟ್ ಆಗಿ ಹೈಡ್ರೋಕಾರ್ಬನ್ಸ್ ಅನ್ನ ಫಾರ್ಮೇಶನ್ ಆಗುದನ್ನ ಪ್ರಿವೆಂಟ್ ಮಾಡಾಕ ನಾವು Grignard reagent ಅನ್ನ ಡ್ರೈ ಈಥರ್ ಕಂಡೀಷನ್ ನಾಗ ಪ್ರಿಪೇರ್ ಮಾಡಬೇಕು. ಇದು 1 ಮಾರ್ಕ್ ಕ್ವಶನ್ ಒಳಗಡೆ ನಿಮಗೆ ಕೇಳಬಹುದು. ಅಂದ್ರೆ 2+2+1 ಅಂದಾಗ ಗಿವ್ ರೀಸನ್ why Grignard reagent is prepared in dry condition. ಯಾಕಂತಂದ್ರ if in case any proton source is present during the preparation of Grignard reagent,
This Grignard reagent reacts with proton source, converts to respective hydrocarbons. ಅದಕ್ಕಾಗಿ to avoid formation of hydrocarbons, Grignard reagent is prepared in dry condition. ಹೌದಾ, ಇದಕ್ಕೆ organometallic compounds ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ, ಹೌ ಡು ಯು ಕನ್ವರ್ಟ್ ಮಿಥೈಲ್ ಅಯೋಡೈಡ್ ಟು ಮಿಥೈಲ್ ಮ್ಯಾಗ್ನೇಷಿಯಂ ಅಯೋಡೈಡ್? ಅಂದ್ರೆ ಇದಕ್ಕೆ ಎಕ್ಸಾಂಪಲ್ ಕೊಟ್ಟಾಗ ಕನ್ವರ್ಷನ್ ಆಫ್, ಸೆಕೆಂಡ್ ಕ್ವಶನ್ ನೋಡ್ರಿ, ಇದ್ರೊಳಗಡೆನ ಏನ್ ಕನ್ವರ್ಟ್ ಮಾಡಂದಾರ, ಕನ್ವರ್ಷನ್ ಆಫ್ ಮಿಥೈಲ್ ಅಯೋಡೈಡ್, ಕನ್ವರ್ಷನ್ ಆಫ್ ಮಿಥೈಲ್ ಅಯೋಡೈಡ್ ಟು ಮಿಥೈಲ್ ಮ್ಯಾಗ್ನೇಷಿಯಂ ಅಯೋಡೈಡ್, ಮಿಥೈಲ್ ಮ್ಯಾಗ್ನೇಷಿಯಂ ಅಯೋಡೈಡ್, ಮ್ಯಾಗ್ನೇಷಿಯಂ ಅಯೋಡೈಡ್. ಸೊ ಯಾವ ತರ ಕನ್ವರ್ಟ್ ಮಾಡೋದ ನೋಡ್ರಿ, ಮಿಥೈಲ್ ಅಯೋಡೈಡ್ ಫಾರ್ಮುಲಾ ಹೆಂಗ್ ಬರೀತೀರಿ, CH3I. ನೋಡ್ರಿ ನಾ ಇದಕ್ಕೆ ಎಕ್ಸಾಂಪಲ್ ತಗೊಂಡಂಗ RX. ಸೊ R ಇಸ್ ಆಲ್ಕೈಲ್ ಗ್ರೂಪ್, ನಾ ಆಲ್ಕೈಲ್ ಗ್ರೂಪ್ ಯಾವ ತಗೋದನ್ರಿ, CH3. X ಅಂದ್ರೆ ಹ್ಯಾಲೋಜನ್ಸ್, ಹ್ಯಾಲೋಜನ್ ದಾಗ ಯಾವ ತಗೋದನ್ರಿ, ಅಯೋಡಿನ್. ಸೊ ವೆನ್ ದಿಸ್ ಮಿಥೈಲ್ ಅಯೋಡೈಡ್ ರಿಯಾಕ್ಟ್ಸ್ ವಿತ್ ಮ್ಯಾಗ್ನೇಷಿಯಂ ಮೆಟಲ್ ಇನ್ ದ ಪ್ರೆಸೆನ್ಸ್ ಆಫ್ ಯಾವ ಸಾಲ್ವೆಂಟ್ ರೀ, ಡ್ರೈ ಈಥರ್. In the presence of dry ether, this magnesium gets added between methyl group and iodine. ಅವಾಗ ಏನ್ ಸಿಗ್ತದ್ರಿ, CH3Mgi. So CH3Mg ಅಂದ್ರೆ ಏನ್ರಿ, CH3 ಅಂದ್ರ ಮಿಥೈಲ್, Mg ಅಂತಂದ್ರ ಮ್ಯಾಗ್ನೇಷಿಯಂ, ಮಿಥೈಲ್ ಮ್ಯಾಗ್ನೇಷಿಯಂ, ಅಯೋಡಿನ್ ಅಂತಂದ್ರ ಏನಂತ ಬರೀತೀರಿ, ಅಯೋಡೈಡ್. So this methyl magnesium iodide is commonly known as Grignard reagent. Okay, this is the answer for this question. Now let us go to next question. What are optically active compounds? Give their types. ಅಂದ್ರ ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ಸ್ ಅಂದ್ರೆ ಯಾವ, ನಾನು ನಿಮಗೆ ಡೈರೆಕ್ಟ್ಲಿ ಪಾಯಿಂಟ್ ವೈಸ್ ಹೇಳ್ತೇನೆ. ಬಹಳಷ್ಟು ಡೀಟೇಲ್ ಹೋದ್ಯಪ್ಪ ಅಂತಂದ್ರ ನಮಗೆ ಮೇನ್ ಕ್ವಶನ್ ಆನ್ಸರ್ ಅನ್ನ ಕನ್ಫ್ಯೂಸ್ ಆಗ್ತದೆ. ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ ಅಂದ್ರೆ ಯಾವ್ದು? ಸೊ ಯಾವ್ದೋ ಒಂದು ಕಾಂಪೌಂಡ್ ನಾವು ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ ಅಂತ ಕರಿಬೇಕಾಗಿತ್ತಂದ್ರ, that compound should have the capacity to rotate plane polarized light. ಯಾವ ಕಾಂಪೌಂಡ್ ಪ್ಲೇನ್ ಪೊಲರೈಸ್ಡ್ ಲೈಟ್ ಅನ್ನ ರೊಟೇಟ್ ಮಾಡುವಂತ ಕೆಪಾಬಿಲಿಟಿ ಇರ್ತದಲ್ಲ, ಆ ತರ ಕಾಂಪೌಂಡ್ ಏನಂತ ಕರೀತಾರ, ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ ಅಂತ ಕರೀತಾರೆ. ನಾನು ನಿಮ್ಗೊಂದು ಅಂದ್ರ ಬ್ರೀಫ್ ಆಗಿ ಜಸ್ಟ್ ಸಿಂಪಲ್ ಒಂದ್ ಪಾಯಿಂಟ್ ಒಳಗಡೆ ಪ್ಲೇನ್ ಪೊಲರೈಸ್ಡ್ ಲೈಟ್ ಅಂದ್ರೆ ಯಾವ್ದಂತ ಹೇಳ್ತೇನೆ. ಈಗ ನೋಡ್ರಿ, ನಾರ್ಮಲ್ ಲೈಟ್ ಅಂತಂದ್ರ ದ ನಾರ್ಮಲ್ ಲೈಟ್ it propagates in all the direction. So the normal light, ಈಗ ನೋಡ್ರಿ ಲೈಟ್ ಏನಿರ್ತದಲ್ಲ, so this light propagates in all the direction. So this is the normal light which is propagating in all the direction. ಈ normal light ಅನ್ನ ನಾವ, so when this normal light is allowed to pass through an instrument called as Nicol prism. ಯಾವ್ದು ಹೇಳ್ರಿ, ನಿಕೋಲ್ ಪ್ರಿಸಮ್ ಒಳಗೆ ನಾವು ಪಾಸ್ ಮಾಡಿದ್ವಿ ಅಂತ ತಿಳ್ಕೊರಿ. The light which is propagating in all the direction starts propagating only in one direction. ಯಾವ್ದಾದ್ರು ಒಂದು ಡೈರೆಕ್ಷನ್ ಒಳಗಡೆ ಅದ ಏನ್ ಮಾಡಕ್ ಸ್ಟಾರ್ಟ್ ಮಾಡ್ತದೆ ಹೇಳ್ರಿ, ಪ್ರೊಪಗೇಟ್ ಆಗಕ್ ಸ್ಟಾರ್ಟ್ ಆಗ್ತದ. ಅಂದ್ರ ಒಂದ ಕಡೆ ಅದ ಮೂವ್ ಆಗಕ್ ಸ್ಟಾರ್ಟ್ ಆಗ್ತದ ಇದ್ರೊಳಗಿನ ಪಾಸ್ ಆದಾಗ. ನೌ ದಿಸ್ ಲೈಟ್ ಈಸ್ ಕಾಲ್ಡ್ ಆಸ್ ಪ್ಲೇನ್ ಪೋಲರೈಸ್ಡ್ ಲೈಟ್. ದಿಸ್ ಲೈಟ್ ಈಸ್ ಕಾಲ್ಡ್ ಆಸ್ ಪ್ಲೇನ್ ಪೋಲರೈಸ್ಡ್ ಲೈಟ್. ನೋಡ್ರಿ, ನಾರ್ಮಲ್ ಲೈಟ್ ಪ್ರೊಪಗೇಟ್ಸ್ ಇನ್ ಆಲ್ ದ ಡೈರೆಕ್ಷನ್. ಈ ನಾರ್ಮಲ್ ಲೈಟ್ ನೋಡ್ರಿ, ಈಗ ನೀವು ಈಗ ಲೈಟ್ ಬಂದ್ ಬಿದ್ದಪ್ಪ ಅಂದ್ರೆ ನಮ್ಮ ಮೇಲ್ಗಡೆ ಇದೆಲ್ಲಾ ಕಡೆನೂ ಡೈರೆಕ್ಷನ್ ನಾಗ ಎಲ್ಲಾ ಕಡೆ ಮೂವ್ಮೆಂಟ್ ಆಗ್ತಿರ್ತದ, ಹೌದಾ, ಅಂದ್ರೆ ಪ್ರೊಪಗೇಟ್ ಆಗ್ತಿರ್ತದ. ಈ ನಾರ್ಮಲ್ ಲೈಟ್ ನಾವು ಎದ್ರೊಳಗೆ ಪಾಸ್ ಮಾಡೋದು ಹೇಳ್ರಿ, ನಿಕೋಲ್ ಪ್ರಿಸಮ್ ಒಳಗಡೆ ಪಾಸ್ ಮಾಡೋದು. ನಿಕೋಲ್ ಪ್ರಿಸಮ್ ನ ಪಾಸ್ ಮಾಡಿದಾಗ ಇದೇನ್ ಎಲ್ಲಾ ಕಡೆ ಪ್ರೊಪಗೇಟ್ ಆಗ್ತಿರ್ತದಲ್ಲ, ಅದು ಒಂದ ಡೈರೆಕ್ಷನ್ ಪ್ರೊಪಗೇಟ್ ಆಗಕ್ ಸ್ಟಾರ್ಟ್ ಆಗ್ತದ. ಒಂದ ಡೈರೆಕ್ಷನ್ ಪ್ರೊಪಗೇಟ್ ಆಗಕ್ ಸ್ಟಾರ್ಟ್ ಆಯ್ತಂದ್ರ that light is generally called as plane polarized light. Okay, now ಈ ಪ್ಲೇನ್ ಪೊಲರೈಸ್ಡ್ ಲೈಟ್ ನಾವ್ ಎದ್ರೊಳಗೆ ಇದ್ರ ಮಾಡೋದು ಹೇಳ್ರಿ, ನಾವು ಯಾವ ಕಾಂಪೌಂಡ್ ಆಪ್ಟಿಕಲ್ ಆಕ್ಟಿವಿಟಿನ ಚೆಕ್ ಮಾಡೋರು ಇರ್ತಿರಲ್ಲ, ಆ ಕಾಂಪೌಂಡ್ ಒಳಗಡೆ ಈ ಪ್ಲೇನ್ ಪೊಲರೈಸ್ಡ್ ಲೈಟ್ ಅನ್ನ ನಾವು ಪಾಸ್ ಮಾಡೋದ. ಈ ಪ್ಲೇನ್ ಪೊಲರೈಸ್ಡ್ ಲೈಟ್ ನಾವ್ ಇದ್ರೊಳಗೆ ಪಾಸ್ ಮಾಡಿದ್ವಿ ತಿಳ್ಕೊರಿ, ಈ ಕಾಂಪೌಂಡ್ ಈ ಲೈಟ್ ಅನ್ನ ರೊಟೇಟ್ ಮಾಡ್ಬೇಕು. ಈಗ ನೋಡ್ರಿ, ಒಂದ ಡೈರೆಕ್ಷನ್ ಈ ತರ ಬರ್ದಾನೆ. ಈ ಲೈಟ್ ಅನ್ನ ಕಾಂಪೌಂಡ್ ಒಳಗೆ ಪಾಸ್ ಮಾಡಿನಪ್ಪ ಅಂತಂದ್ರ ಈ ಕಾಂಪೌಂಡ್ ಇದ್ದದ ಈ ಲೈಟ್ ಅನ್ನ ರೊಟೇಟ್ ಮಾಡ್ಬೇಕು. ಯಾವ ತರ ರೀ, ಈ ಡೈರೆಕ್ಷನ್ ಆಗರೆ ಒಂದ್ ಡೈರೆಕ್ಷನ್ ಆಗರೆ ರೊಟೇಟ್ ಆಗ್ಬೇಕ, ಹೌದಾ, ಇಲ್ಲ ಅಂತಂದ್ರ ಇನ್ನೊಂದು ಡೈರೆಕ್ಷನ್ ಈ ತರ ರೊಟೇಟ್ ಆಗ್ಬೇಕು, ರೈಟ್, ಈ ತರ ರೊಟೇಟ್ ಆಗ್ಬೇಕು. ಈ ತರ ರೊಟೇಟ್ ಮಾಡಕೈತೆ ಅಂತ ತಿಳ್ಕೊರೆ, ಅವಾಗ ಈ ಕಾಂಪೌಂಡ್ ನಾವು ಆಪ್ಟಿಕಲ್ ಆಕ್ಟಿವ್ ಅಂತ ಕರಿತೀವಿ. ಈಗ ನೋಡ್ರ, ಇದು ಪ್ಲೇನ್ ಪೊಲರೈಸ್ಡ್ ಲೈಟ್. ಸೊ ಈ ತರ ಐತಿ. ಈ ಲೈಟ್ ಅನ್ನ ಯಾವ ಕಾಂಪೌಂಡ್ ಅದನ್ನ ಆಪ್ಟಿಕಲ್ ಆಕ್ಟಿವಿಟಿ ಚೆಕ್ ಮಾಡೋದಿಲ್ಲ, ಅದ್ರಾಗ ಇದನ್ನ ಪಾಸ್ ಮಾಡೋದು. ಪಾಸ್ ಮಾಡಿದಾಗ ಇದೇನ್ ಪ್ಲೇನ್ ಪೊಲರೈಸ್ ಲೈಟ್ ಐತಿರಲ್ಲ, ಅದ ಐದರ್ ಇನ್ ದಿಸ್ ಡೈರೆಕ್ಷನ್ ರೊಟೇಟ್ ಆಗ್ಬೇಕು ಅಥವಾ ಈ ತರ ರೊಟೇಟ್ ಆಗ್ಬೇಕು. ಸೊ ಲೈಟ್ ರೊಟೇಟ್ ಆಗಕ್ ಸ್ಟಾರ್ಟ್ ಆಯ್ತಂದ್ರ
ಅದು ಯಾವ ಕಾಂಪೌಂಡ್ ಇರ್ತೈತ್ರಲ್ಲ ಅದು ಆಪ್ಟಿಕಲಿ ಆಕ್ಟಿವ್ ಇರ್ತದ. ಸೊ ವಾಟ್ ಆರ್ ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ಸ್? ದ compound which rotates plane polarized light. Such type of compounds are called as optically active compounds, right? ಈಗ ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ ಇರಬೇಕಾದ್ರೆ ಏನೇನು ಕ್ರೈಟೀರಿಯಾ ಬೇಕು? ದ ಕಂಪೌಂಡ್ ಟು ಬಿ ಆಪ್ಟಿಕಲಿ ಆಕ್ಟಿವ್. ಈಗ ನೀವು ಯಾವ್ದು ಎಲ್ಲಾನು ಕಾಂಪೌಂಡ್ ಆಪ್ಟಿಕಲಿ ಆಕ್ಟಿವ್ ಅಂತ ಕರೆಕ್ಟ್ ಬರಂಗಿಲ್ಲ. ಆ ಕಾಂಪೌಂಡ್ ಏನಾಗಬೇಕು ಹೇಳ್ರಿ, ಅದು ರೊಟೇಟ್ ಮಾಡ್ಬೇಕು. ಹಂಗಾರೆ ಎಲ್ಲಾ ಕಾಂಪೌಂಡ್ಸ್ ಪ್ಲೇನ್ ಪೊಲರೈಸ್ ಲೈಟ್ ಅನ್ನು ರೊಟೇಟ್ ಮಾಡಂಗಿಲ್ಲ. ಹಂಗಾರೆ ಯಾವ ಕಾಂಪೌಂಡ್ಸ್ ರೊಟೇಟ್ ಮಾಡ್ತಾವ? ಯಾವ ಕಾಂಪೌಂಡ್ಸ್ ನೋಡ್ರಿ ಅಲ್ಲಿ? ದ ಕಾಂಪೌಂಡ್ ಆರ್ ದ ಸಬ್ಸ್ಟೆನ್ಸ್, the compound which have at least one asymmetric carbon atom. That should have at least one asymmetric carbon atom. ಆ ಕಾಂಪೌಂಡ್ ಒಳಗಡೆ ಒಂದಾದ್ರೂ ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಇರ್ಬೇಕು. ನಾನು ನಿಮಗೆ ನೆಕ್ಸ್ಟ್ ಹೇಳ್ತೇನೆ ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಅಂದ್ರೆ ಏನಂತ ಹೇಳಿ. ಸೊ ಆ ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಇದ್ದಾಗ ಆ ಕಾಂಪೌಂಡ್ ಏನ್ ಮಾಡ್ತದ್ರಿ? ಪ್ಲೇನ್ ಪೊಲರೈಸ್ಡ್ ಲೈಟ್ ಅನ್ನ ರೋಟೇಟ್ ಮಾಡ್ತದ. ಹಾಗಾದ್ರೆ ಎಷ್ಟು ಟೈಪ್ಸ್ ಇದಾವ ಅಂತ ಕೇಳತ್ತ. ಸೊ ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ಸ್ ಒಳಗಡೆ ಎರಡು ಟೈಪ್ಸ್ ಬರ್ತಾವ. ದ ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ಸ್ ಆರ್ ಆಫ್ ಟೂ ಟೈಪ್ಸ್. ಯಾವ್ಯಾವಪ್ಪ ಅಂತಾರೆ? ಒಂದು ಡೆಕ್ಸ್ಟ್ರೋ ರೊಟೇಟರಿ ಕಾಂಪೌಂಡ್. ಒನ್ ಇಸ್ ಡೆಕ್ಸ್ಟ್ರೋ ರೊಟೇಟರಿ. So this dextro rotatory is denoted as a small d, or it is also denoted by positive sign. Dextro rotatory compounds. ಮತ್ತೊಂದು ಲಿವೋ ರೊಟೇಟರಿ ಕಾಂಪೌಂಡ್ಸ್. ಒಂದು ಡೆಕ್ಸ್ಟ್ರೋ ರೊಟೇಟರಿ ಆಯ್ತಾ, ಮತ್ತೊಂದು ಯಾವ್ದಪ್ಪ ಅಂತಂದ್ರ ಸೆಕೆಂಡ್ ಒನ್ ಲಿವೋ ರೊಟೇಟರಿ ಕಾಂಪೌಂಡ್. ಲಿವೋ ರೊಟೇಟರಿ is denoted as small l or negative sign. ಇಲ್ಲಿ ಕ್ಯಾಪಿಟಲ್ ಡಿ ಮತ್ತು ಕ್ಯಾಪಿಟಲ್ ಎಲ್ ಬರೆಯುವಂಗಿಲ್ಲ, ಸ್ಮಾಲ್ ಡಿ ಮತ್ತು ಸ್ಮಾಲ್ ಎಲ್ ಇರಬೇಕು. ಈಗ ನಾವು ಯಾವ ಕಾಂಪೌಂಡ್ ಗೆ ಡೆಕ್ಸ್ಟ್ರೋ ರೊಟೇಟರಿ ಅಂತ ಕರಿಬೇಕು? ದ ಕಂಪೌಂಡ್ which rotates plane polarized light. The compound which rotates plane polarized light in clockwise direction, or in right direction, is called as dextro rotatory compound. Clockwise ಅಂದ್ರೆ ನೋಡ್ರಿ ಈ ಡೈರೆಕ್ಷನ್, ಈ ತರ, ಹೌದಾ? ಈ ತರ ನಾವೇನಂತ ಕರಿತೀವಿ ಹೇಳ್ರಿ? ಕ್ಲಾಕ್ವೈಸ್, ರೈಟ್? ಅದನ್ನ ನಿಮ್ಗೆ ಉಲ್ಟಾ ಬರ್ದಪ್ಪ ಅಂದ್ರೆ ಏನಂತ ಕರಿತೀವಿ ಹೇಳ್ರಿ? ಆಂಟಿ ಕ್ಲಾಕ್ವೈಸ್ ಅಥವಾ ಲೆಫ್ಟ್ ಡೈರೆಕ್ಷನ್. ಯಾವ ಕಂಪೌಂಡ್ ಪ್ಲೇನ್ ಪೊಲರೈಸ್ಡ್ ಲೈಟ್ ಅನ್ನ ಕ್ಲಾಕ್ವೈಸ್ ಡೈರೆಕ್ಷನ್ ಒಳಗಡೆ ರೊಟೇಟ್ ಮಾಡ್ತೈತ್ಲ ಅದಕ್ಕೆ ಡೆಕ್ಸ್ಟ್ರೋ ಅಂತ ಕರೀತಾರ. ಲಿವೋ ರೊಟೇಟರಿ ಅಂದ್ರ ದ ಕಂಪೌಂಡ್ ವಿಚ್ ರೊಟೇಟ್ಸ್ ಪ್ಲೇನ್ ಪೊಲರೈಸ್ಡ್ ಲೈಟ್ ಇನ್ ಆಂಟಿ ಕ್ಲಾಕ್ವೈಸ್ ಡೈರೆಕ್ಷನ್. So this anti-clockwise is also called as left direction. Such type of compounds are called as levorotatory. Other direction ಯಾವ ತರ ಬರ್ತೈತ್ರಿ? ಈ ತರ ಉಲ್ಟಾ ಬರ್ತೈತಿ. ಓಕೆ, ಸೊ ಇದು ಯಾವ್ದು ಹೇಳ್ರಿ? ಈ ತರ ರೊಟೇಷನ್ ಆಗತ್ತಿತ್ತಂದ್ರ ಕ್ಲಾಕ್ವೈಸ್. ಅದ ಈ ತರ ರೊಟೇಷನ್ ಆಗತ್ತಪ್ಪ ಅಂತಂದ್ರ ಇದು ಯಾವ್ದು ಹೇಳ್ರಿ? ಆಂಟಿ ಕ್ಲಾಕ್ವೈಸ್. ಓಕೆ, ದೀಸ್ ಆರ್ ದ ಟೂ ಟೈಪ್ಸ್ ಆಫ್ ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ಸ್, ರೈಟ್? ನಾನು ನೋಡ್ರಿ ಕ್ವೆಶನ್ ಗೆಸ್ಟ್ ಆನ್ಸರ್ ಬೇಕಾ ಆ ತರನ ಡಿಸ್ಕಷನ್ ಮಾಡ್ಕೊತ ಹೋಗ್ತೇನೆ. ಓಕೆ, ನೋ let us go to next question. What is chiral or asymmetric or stereo center? ನೋಡಿ ಇಲ್ಲಿ ಕ್ವೆಶನ್ ಬಂತದ. ಕೈರಲ್ ಸೆಂಟರ್ ಅಂದ್ರೆ ಏನ? ಆ ಕೈರಲ್ ಸೆಂಟರ್ ಗೆ ನಾವು ಮತ್ತೊಂದೇನು ಹೆಸರು ಕೊಡಬಹುದ್ರಿ? ಅಸಿಮೆಟ್ರಿಕ್ ಸೆಂಟರ್ ಅಂತ ಕರಿಬಹುದಾ ಅಥವಾ ಸ್ಟೀರಿಯೋ ಸೆಂಟರ್ ಅಂತಾನು ಕರಿಬಹುದಾ? ನೋಡ್ರ ನಾ ಇಲ್ಲಿ ಆನ್ಸರ್ ಕ್ಲಿಯರ್ ಬರೀತೇನೆ. ಕೈರಲ್ ಸೆಂಟರ್ ನಾ ಡೈರೆಕ್ಟ್ಲಿ ಆನ್ಸರ್ಸ್ ಬರ್ಕೋತ ಹೋಗ್ತಾನು, ನಿಮಗೆ ಈಸಿ ಆಗ್ತದೆ ಎಕ್ಸಾಮಿನೇಷನ್ ಗೆ. ಕೈರಲ್ ಸೆಂಟರ್ ಅಂತಂದ್ರ ದ ಸೆಂಟರ್, ಕೈರಲ್ ಸೆಂಟರ್ ಅಂತ ಕರಿಬಹುದು, ಅಸಿಮೆಟ್ರಿಕ್ ಕರಿಬಹುದು ಅಥವಾ ಸ್ಟೀರಿಯೋ ಸೆಂಟರ್. The carbon which is bonded with four different atoms or groups. Such type of carbon atom is called as chiral or asymmetric or stereo center. ಇದು ಹೆಂಗ್ ತೋರ್ಸ ನೋಡ್ರಿ. ಈಗ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತಾನ.
C, CH3, Cl, OH, C2H5. ಓಕೆ, ಈಗ ಇದೊಂದು ಕಾಂಪೌಂಡ್ ಅದ. ಸೊ ಈ ಕಾಂಪೌಂಡ್ ಒಳಗಡೆ ನೋಡ್ರಿ, ಈಗ ನಾ ಈ ಕಾರ್ಬನ್ ಆಟಮ್ ನ ಸಿಮೆಟ್ರಿಕ್ ಅಥವಾ ಅಸಿಮೆಟ್ರಿಕ್ ಯಾವಾಗ ಕರಿತೇನೆ ನೋಡ್ರಿ. ದ ಕಾರ್ಬನ್ ಆಟಮ್ ಇಸ್ ಅಟ್ಯಾಚ್ಡ್ ವಿತ್ ಒನ್ ಮಿಥೈಲ್ ಗ್ರೂಪ್. CH3 ಅಂದ್ರೆ ಯಾವ್ದ್ರಿ? ಮಿಥೈಲ್ ಗ್ರೂಪ್. ಆಮೇಲೆ Cl ಅಂದ್ರೆ ಯಾವ ಗ್ರೂಪ್ ರೀ? ಕ್ಲೋರೋ ಗ್ರೂಪ್. OH ಅಂದ್ರೆ ಯಾವ್ದು ಹೇಳ್ರಿ? ಆಲ್ಕೋಹಾಲಿಕ್ ಗ್ರೂಪ್. ಓಕೆ, ನಾವು C2H5 ಅಂದ್ರೆ ಯಾವ ಗ್ರೂಪ್ ಹೇಳ್ರಿ? ಇಥೈಲ್ ಗ್ರೂಪ್. ರೈಟ್. ಸೊ ನೋಡ್ರಿ, ಈ ಕಾರ್ಬನ್ ಆಟಮ್ಗೆ ನಾಲ್ಕು ಗ್ರೂಪ್ ಅಥವಾ ಗ್ರೂಪ್ ಆಫ್ ಆಟಮ್ಸ್ ಎಲ್ಲಾನು ಬೇರೆ ಬೇರೆ ಅದಾವಲ್ಲ. ಸೊ ಎಲ್ಲ ಬೇರೆ ಬೇರೆ ಇದ್ದಾಗ ಈ ಕಾರ್ಬನ್ ಆಟಮ್ ನಾವೇನಂತ ಕರಿಬೇಕ್ರಿ? ದಿಸ್ ಇಸ್ ಕಾಲ್ಡ್ ಆಸ್ ಕೈರಲ್ ಸೆಂಟರ್ ಆರ್ ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಅಥವಾ ಸ್ಟೀರಿಯೋ ಸೆಂಟರ್ ಅಂತಾನು ಕರಿಬಹುದು. ರೈಟ್, ಇದಾಯ್ತು. ಇನ್ ನೆಕ್ಸ್ಟ್ ಏನಂದ ನೋಡಿ, ಕೈರಲ್ ಸೆಂಟರ್ ಅಂದ್ರೆ ಗೊತ್ತಾಯ್ತಾ? ರೈಟ್, ಕೈರಲ್ ಸೆಂಟರ್ ಅಂದ್ರೆ ಏನ್ ಹೇಳ್ರಿ? ದ ಕಾರ್ಬನ್ ವಿಚ್ ಇಸ್ ಬಾಂಡೆಡ್ ವಿತ್ 4 ಡಿಫರೆಂಟ್ ಗ್ರೂಪ್ಸ್ ಆರ್ ಆಟಮ್ಸ್. ಇದಕ್ಕನ್ನ ಕೈರಲ್ ಸೆಂಟರ್ ಅಂತ ಕರೆದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಟ್ ಆರ್ ಕೈರಲ್ ಮಾಲಿಕ್ಯೂಲ್ಸ್ ಅಂತ ಅಂದಾರ. ಇಲ್ಲೇ ನೋಡ್ರಿ, ಇದು ಆಕ್ಚುಲಿ ಒಂದ ಐತ್ ಎಕ್ಸ್ಪ್ಲನೇಷನ್. ಇದನ್ನ ಕ್ವಶನ್ಸ್ ಯಾವ ತರ ಡಿವೈಡ್ ಮಾಡ್ತಾರೋ ನಾ ಡಿವೈಡ್ ಒಳಗೆ ಹೇಳಿದೆ. ಕೈರಲ್ ಮಾಲಿಕ್ಯೂಲ್ಸ್ ಏನ್ ಹೇಳ್ರಲ್ಲ, ದ ಮಾಲಿಕ್ಯೂಲ್ ಅಥವಾ ದ ಕಾಂಪೌಂಡ್, ದ ಮಾಲಿಕ್ಯೂಲ್ which is non-superimposable, to its mirror image. The compound which is non-superimposable to its mirror image. Such type of molecules are called as chiral molecules. ಹಂಗಾರೆ ನಮ್ದು ನೋಡ್ರಿ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್. ಈಗ ನೀವು ಇದೇನತ್ರಪ್ಪ ಅಮ್ಮ, ಇದನ್ನೇನ ತಿಳ್ಕೊರಿ? ಕಾರ್ಬನ್ ಅಂತ ತಿಳ್ಕೊರಿ. ಇವ್ ಜಸ್ಟ್ 4 ಅಂತ ತಿಳ್ಕೊರಿ. 4 ಕಾರ್ಬನ್ ಆಟಮ್. ರೈಟ್, ಇವೆಲ್ಲಾನು ಸೇಮ್ ಇಲ್ಲ, ಡಿಫ್ರೆಂಟ್ ಇದಾವ ಅಂತಂದ್ರೆ ಇದೇನಾಯ್ತ್ರಿ? ಅಸಿಮೆಟ್ರಿಕ್ ಕಾರ್ಬನ್ ಆಟಮ್. ಇದ್ರದ್ದು ಮಿರರ್ ಇಮೇಜ್. ರೈಟ್, ಇದ್ರದ್ದು ಮಿರರ್ ಇಮೇಜ್ ಏನಿರ್ಬೇಕು ಹೇಳ್ರಿ? ನಾನ್ ಸೂಪರ್ ಇಂಪೋಸಬಲ್. ಹಂಗಾರೆ ನಾವು ಹೆಂಗ್ ಕಂಪೇರ್ ಮಾಡ್ಬೇಕ್ರಿ? ರೈಟ್ ಹ್ಯಾಂಡ್ ಅಂಡ್ ಅವರ್ ಲೆಫ್ಟ್ ಹ್ಯಾಂಡ್ ಬೋತ್ ಆರ್ ನಾನ್ ಸೂಪರ್ ಇಂಪೋಸಬಲ್. ನಾ ನೋಡ್ರಿ, ಇವೆರಡೂ ಕೂಡ ನಾ ಮಿರರ್ ಮುಂದೆ ಹಿಡ್ದನ್ಪಾ ಅಂತಂದ್ರ ಈ ತರ ಕಾಣ್ತಾವ ಎರಡು. ಸೊ ಈ ತರ ಕಾಣಿದ್ವು ಅಂತಂದ್ರ ತಂಬ ಈ ಡೈರೆಕ್ಷನ್ ಆಗಿತ್ತಂದ್ರ ಲೆಫ್ಟ್ ಹ್ಯಾಂಡ್ ತಂಬ ಈ ಡೈರೆಕ್ಷನ್ ಆಗೈತಿ. ಹೌದಾ? ಎಲ್ಲಾನು ಬೆರಳು ನೋಡ್ರಿ, ಇದು ಸೇಮ್ ಐತೆ, ಇದು ಸೇಮ್ ಐತೆ, ಬಟ್ ಡೈರೆಕ್ಷನ್ಸ್ ಬೇರೆ ಬೇರೆ ಇದಾವ. ಸೊ ಡೈರೆಕ್ಷನ್ಸ್ ಬೇರೆ ಬೇರೆ ಇದ್ದು ಅಂತಂದ್ರೆ ಎರಡು ಏನಾದ್ರು ಹೇಳ್ರಿ? ನಾನ್ ಸೂಪರ್ ಇಂಪೋಸಬಲ್ ಅದು. ಸೊ ನಾನ್ ಸೂಪರ್ ಇಂಪೋಸಬಲ್ ಅದು ಅಂತಂದ್ರೆ ಅದಕ್ಕೆ ದಟ್ ಪ್ರಾಪರ್ಟಿ ಇಸ್ ಕಾಲ್ಡ್ ಆಸ್ ಕೈರಾಲಿಟಿ ಅಂಡ್ ಮಾಲಿಕ್ಯೂಲ್ ಇಸ್ ಕಾಲ್ಡ್ ಆಸ್ ಕೈರಲ್ ಮಾಲಿಕ್ಯೂಲ್. ಇವೆರಡೂ ಕೂಡಿ ಮತ್ ನಾವು ಎನಾನ್ಶಿಯೋಮರ್ಸ್ ಅಂತ ಕರೀತೀವಿ. ಅದನ್ನ ನೆಕ್ಸ್ಟ್ ಹೇಳ್ತೇನೆ. ಈಗ ನೋಡ್ರಿ, ಇದೇ ಎಕ್ಸಾಂಪಲ್ ತಗೋತೇನೆ ನಾ ಇಲ್ಲಿ. CH3, Cl, OH ಅಂಡ್ C2H5. ಓಕೆ, ಇದೊಂದು ಕಾಂಪೌಂಡ್ ಅದ. ಇಲ್ಲ ಮಿರರ್ ಇಟ್ನೆ ತಿಳ್ಕೊ. ಇದ್ರದ್ದು ಮಿರರ್ ಇಮೇಜ್ ಯಾವ ತರ ಬರ್ತದ ನೋಡ್ರಿ. ಸೊ ಇಲ್ಲಿ CH3 ಬರ್ತದ. ಓಕೆ, ಇಲ್ಲಿ ಇಲ್ಲಿ ಏನಾಗ್ತದ ನೋಡ್ರಿ? ಫ್ಲಿಪ್ ಆಗ್ತದ. ಈ ಸೈಡ್ C2H5 ಬರ್ತದ, ಇಲ್ಲಿ OH ಆಸ್ ಇಟ್ ಈಸ್ ಉಳಿತದ. ಈ ಸೈಡ್ ಏನ್ ಬರ್ತದ್ರಿ? Cl ಬರ್ತದ. ಸೊ ಬೋತ್ ಮಿರರ್ ಇಮೇಜಸ್ ಆರ್ ನಾನ್ ಸೂಪರ್ ಇಂಪೋಸಬಲ್ ಟು ಒನ್ ಅನದರ್. ರೈಟ್, ಎರಡು ಬೇರೆ ಬೇರೆ ಇದ್ದಪ್ಪಾ ಅಂತಂದ್ರೆ ಅವಾಗ ನಾವೇನಂತ ಕರಿತೀವಿ ಹೇಳ್ರಿ? ಅಲ್ಲೇ ಕೈರಲ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಓಕೆ, ಸೊ ದಿಸ್ ಇಸ್ ಸೆಕೆಂಡ್ ಒನ್. ನೆಕ್ಸ್ಟ್ ಕ್ವಶನ್ ಏನಂದಾರ ನೋಡ್ರಿ, ಬಿಟ್ವೀನ್ ಪ್ರೊಪೇನ್ ಟು ಆಲ್ ಅಂಡ್ ಬ್ಯೂಟೇನ್ ಟು ಆಲ್ ಐಡೆಂಟಿಫೈ ದ ಕೈರಲ್ ಮಾಲಿಕ್ಯೂಲ್. ಥರ್ಡ್ ಕ್ವಶನ್ ಇಸ್ ಬಿಟ್ವೀನ್ ಬ್ಯೂಟೇನ್ ಟು ಆಲ್ ಅಂಡ್ ಪ್ರೊಪೇನ್ ಟು ಆಲ್. ನೋಡ್ರಿ, ಮೊದಲನೇದು ಯಾವ್ದು ಕೊಟ್ಟಾರ? ಪ್ರೊಪೇನ್ ಟು ಆಲ್ ಅಂಡ್ ಅನದರ್ ಒನ್ ಇಸ್ ಬ್ಯೂಟೇನ್ ಟು ಆಲ್. ಇದ್ರೊಳಗಡೆ ಯಾವ್ದು ಕೈರಲ್ ಅಂತ ಕೇಳಿದಾರೆ. ಕೈರಲ್ ಅಂದ್ರೆ ನಮ್ಗೆ ಕಂಡೀಷನ್ ಗೊತ್ತದ ಏನಿರ್ಬೇಕಂದ್ರೆ ದಟ್ ಶುಡ್ ಹ್ಯಾವ್ ಅಟ್ ಲೀಸ್ಟ್ ಒನ್ ಅಸಿಮೆಟ್ರಿಕ್ ಕಾರ್ಬನ್ ಆಟಮ್. ಅಸಿಮೆಟ್ರಿಕ್ ಅಥವಾ ಕೈರಲ್ ಸೆಂಟರ್. ಅಸಿಮೆಟ್ರಿಕ್ ಇಸ್ ನಥಿಂಗ್ ಬಟ್ ವೇರ್ ದ ಕಾರ್ಬನ್ ಇಸ್ ಬಾಂಡೆಡ್ ವಿತ್ 4 ಡಿಫರೆಂಟ್ ಗ್ರೂಪ್ಸ್. ಬೇರೆ ಬೇರೆ ಗ್ರೂಪ್ಸ್ ಅದಾವಲ್ಲ ಚೆಕ್ ಮಾಡ್ಬೇಕು ನಾವು. ಪ್ರೊಪೇನ್ ಟು ಆಲ್ ಮೊದಲು ಫಾರ್ಮುಲಾ ಬರೆಯೋಣ. ಏನ್ ಬರ್ತದ ನೋಡ್ರಿ? ಸ್ಟ್ರಕ್ಚರಲ್ ಫಾರ್ಮುಲಾ CH3 CH OH CH3. ಸೊ ದಿಸ್ ಕಾಂಪೌಂಡ್ ಇಸ್ ಕಾಲ್ಡ್ ಆಸ್ ಪ್ರೊಪೇನ್ ಟು ಆಲ್. ಈಗ ಈ ಬ್ಯೂಟೇನ್ ಟು ಆಲ್ ಹೆಂಗ್ ಬರೀರಿ? CH3 CH OH CH2 CH3. ಓಕೆ, ಈಗ ನಾವು ಇದನ್ನ ಸೆಂಟರ್ ಅನ್ನ ಚೆಕ್ ಮಾಡೋಣ. ಇದ ಕಾರ್ಬನ್ ಆಟಮ್ ಇದು ಬರೀನ್ರಿ C. ಇಲ್ಲಿ ಒಂದು CH3 ಇದೆ ಒಂದ್ ಸೈಡ್, ಮತ್ತೊಂದ್ ಸೈಡ್ CH3 ಇದೆ. ಓಕೆ, ಒಂದ್ ಸೈಡ್ ಏನದ ರೀ? ಒಂದು H ಅಟ್ಯಾಚ್ ಅದ, ಮತ್ತೊಂದು ಏನಂತ ಹೇಳ್ರಿ? OH ಅದ. ಈಗ ಇದು ಕೈರಲ್ ಆಯ್ತು ಏನ್ ಅಕೈರಲ್ ಚೆಕ್ ಮಾಡೋಣ ನಾವು. ಕೈರಲ್ ಇರಬೇಕಾಗಿತ್ತಂದ್ರೆ ಒಂದ್ ಅಸಿಮೆಟ್ರಿಕ್ ಕಾರ್ಬನ್ ಆಟಮ್ ಇರಬೇಕು. ಇದಕ್ಕೆ ಚೆಕ್ ಮಾಡ್ರಿ. ಇದು ಮಿಥೈಲ್ ಗ್ರೂಪ್ ಇದೆ, ಇದು ಮಿಥೈಲ್ ಗ್ರೂಪ್ ಇದೆ. ಅಂದ್ರೆ ಎರಡು ಸೇಮ್ ಗ್ರೂಪ್ ಬಂದಿರಲ್ಲ.
ಎರಡು ಸೇಮ್ ಗ್ರೂಪ್ ಅಂತಂದ್ರೆ ಇಟ್ ಈಸ್ ನಾಟ್ ಅಸಿಮೆಟ್ರಿಕ್, ಇಟ್ ಈಸ್ ಸಿಮೆಟ್ರಿಕ್. ಹಂಗಾರ ಇದೇನ್ ಹೇಳ್ರಿ ಆಪ್ಟಿಕಲಿ ಇನ್ಆಕ್ಟಿವ್ ಅನ್ನ. ಅಸಿಮೆಟ್ರಿಕ್ ಇರಬೇಕಾಗಿತ್ತು, ಬಟ್ ಇದು ಸಿಮೆಟ್ರಿಕ್ ಐತಿ. ಯಾಕೆ ಸಿಮೆಟ್ರಿಕ್ ಐತಿ ಅಂತಂದ್ರ ದಿಸ್ ಕಾರ್ಬನ್ ಇಸ್ ಅಟ್ಯಾಚ್ಡ್ ವಿತ್ ಟೂ ಸೇಮ್ ಗ್ರೂಪ್ಸ್. ಓಕೆ, ಇನ್ನ ಬ್ಯೂಟೇನ್ ಟು ಆಲ್ ನೋಡೋಣ. ಬ್ಯೂಟೇನ್ ಟು ಆಲ್ ಒಳಗಡೆ ಈ ಕಾರ್ಬನ್ ಅಟಮ್ ಚೆಕ್ ಮಾಡೋಣ. ಈ ಕಾರ್ಬನ್ ಅಟಮ್ ನೋಡ್ರಿ, ಒಂದ್ CH3 ಇದ ಒಂದ್ ಸೈಡ್, ಮತ್ತೊಂದ್ ಸೈಡ್ ಏನೈತ್ರಿ CH2 CH3 ಇದೆ. CH2 CH3 ಕ್ಯಾನ್ ಬಿ ರಿಟೆಡ್ ಆಸ್ CH2 CH3 ಆಸ್ C2H5. ನೆಕ್ಸ್ಟ್ ಏನ್ ನೋಡ್ರಿ, ಒಂದ್ H ಇದೆ, ಒಂದ್ OH ಇದೆ. ಒಂದ್ H ಐತಿ, ಮತ್ತೊಂದ್ ಏನ್ ಹೇಳ್ರಿ OH ಗ್ರೂಪ್ ಇದೆ. ಈಗ ಚೆಕ್ ಮಾಡ್ರಿ, ಎಲ್ಲಾನು ಗ್ರೂಪ್ಸ್ ಸೇಮ್ ಇದಾವ, ಡಿಫ್ರೆಂಟ್ ಇದಾವ. ಇದು ಮಿಥೈಲ್ ಗ್ರೂಪ್ ಇದೆ, ದಿಸ್ ಇಸ್ ಕಾಲ್ಡ್ ಆಸ್ ಅ ಮಿಥೈಲ್ ಗ್ರೂಪ್, and C2H5, and this group is called as ethyl group. Methyl group and ethyl groups are different. Agar one side OH ida, one side H ida. Now all are different groups and atoms. Ellanu different idavappa andre now this carbon atom is said to be asymmetric carbon atom, and asymmetric carbon atom is also called as chiral molecule, right? So this is the answer. Iv ಎರಡರೊಳಗಡೆ ಯಾವುದು chiral ಮತ್ತೆ ಯಾವುದು chiral? Butane 2-ol is chiral and propane 2-ol is achiral. Okay, this is the answer for this type of questions. Now let us go to next question. What are enantiomers and what are racemic mixtures? Bala simple definition ನೆನಪಿಟ್ಕೊಳ್ಳಾಕ ಬೇಕಾ? enantiomers ಅಂದ್ರೆ ಏನು? enantiomers ಅಂತಂದ್ರ the pair of isomers which are non superimposable mirror images to one another. Their physical properties and chemical properties are same, but their optical rotation, the direction of rotation of plane polarized light is different. Okay, ಏನಂತ ಕರಿಬೇಕ್ರಿ? enantiomers ಅಂತ ಕರಿಬೇಕು. ಇಲ್ಲಿ ಬರೀತೀನಿ ನೋಡ್ರಿ, pair of isomers which are non superimposable mirror images to one another. Non superimposable mirror images to one another. Mirror images to one another. Okay, such type of compounds are called as enantiomers. Matte yenen different athwa yenen same irtav nodri, they have same physical and chemical properties. They have same physical and chemical properties. Physical and chemical properties same irtava, but they differ in direction. They differ in direction of rotation of plane polarized light. Plane polarized light ಅಂದ್ರ ಪ್ಲೇನ್ ಪೊಲರೈಸ್ಡ್ ಲೈಟ್ ಅನ್ನ ರೊಟೇಟ್ ಮಾಡೋ ಡೈರೆಕ್ಷನ್ ಒಳಗೆ ಅಷ್ಟೇ ಡಿಫ್ರೆಂಟ್ ಆಗ್ತಾ ಹೊರತಾಗಿ ಅದ್ರದ್ದು ಫಿಸಿಕಲ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಡಿಫ್ರೆಂಟ್ ಇರಂಗಿಲ್ಲ. ಸೊ ಒಂದು ಎಕ್ಸಾಂಪಲ್ ತಗೋತಾನೆ ನೋಡ್ರಲ್ಲಿ, ಬ್ಯೂಟೇನ್ 2-ol. ನಾನು ನಿಮ್ಗೆ ಲಾಸ್ಟ್ ಸ್ಲೈಡ್ ಒಳಗೆ ಹೇಳಿನಲ್ಲ, ಅದೇ ಎಕ್ಸಾಂಪಲ್ ತಗೋಣ. ಬ್ಯೂಟೇನ್ 2-ol. ಸೊ ಹೌ ಟು ರೈಟ್ ಬ್ಯೂಟೇನ್ 2-ol? ಬರೀತಾನೆ ನೋಡ್ರಿ, CH3 C C2H5. ನೀವು ಯಾವ ತರನು ಬರೀರಿ, OH H ನೋಡ್ರಿ, 1 2 3 4 ಕಾರ್ಬನ್ ಅಟಮ್ಸ್ ಇದಾವ. ಸೆಕೆಂಡ್ ಕಾರ್ಬನ್ ಅಟಮ್ಗೆ OH ಗ್ರೂಪ್ ಅಟ್ಯಾಚ್ ಇದೆ. ಸೊ ಇದ್ರದ್ದು ಮಿರರ್ ಇಮೇಜ್ ನೋಡ್ರಿ, ಈಗ ನಮ್ಮ ಮಿರರ್ ಲಿಟಾಗಿ ಏನಾಗ್ತೈತ್ರಿ, ಎಲ್ಲಾನು ಫ್ಲಿಪ್ ಆಗ್ತಾವ. ಈ CH3 ಪೊಸಿಷನ್ ಏನ್ ಚೇಂಜ್ ಆಗಂಗಿಲ್ಲ, CH3 ಆಸ್ ಇಟ್ ಈಸ್ ಉಳಿತದ. ಈ OH ಗ್ರೂಪ್ ಮತ್ತು C2H5 ಫ್ಲಿಪ್ ಆಗ್ತಾವ. ಅಂದ್ರ C2H5 ಲೆಫ್ಟ್ ಸೈಡ್ ಬರ್ತದ, OH ಗ್ರೂಪ್ ರೈಟ್ ಸೈಡ್ ಹೋಗ್ತದ, ಇದು H ಆಸ್ ಇಟ್ ಈಸ್ ಉಳಿತದ. ನೋಡ್ರಿ, ಗ್ರೂಪ್ಸ್ ಬೇರೆ ಬೇರೆ ಇದಾವ. ಈಗ ಈ ಕಾಂಪೌಂಡ್ ನೀವು ಡೆಕ್ಸ್ಟ್ರೋ ರೋಟೇಟರಿ ಅಂದ್ರೆ ತಿಳ್ಕೊರಿ. ಡೆಕ್ಸ್ಟ್ರೋ ಅಂದ್ರೆ ಏನ್ ಹೇಳ್ರಿ, ಇಟ್ ರೋಟೇಟ್ಸ್ ಪ್ಲೇನ್ ಪೊಲರೈಸ್ಡ್ ಲೈಟ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ದೇರ್ಫೋರ್ ಅಂಡ್ ಇಟ್ಸ್ ಮಿರರ್ ಇಮೇಜ್ ವಿಲ್ ಬಿ ಏನಂತ ಆಗ್ತದೆ ಹೇಳ್ರಿ, ಲಿವೋ ರೋಟೇಟರಿ ಆಗ್ತದ. ಅಂಡ್ ದಿಸ್ ರೋಟೇಟ್ಸ್ ಪ್ಲೇನ್ ಪೊಲರೈಸ್ಡ್ ಲೈಟ್ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಇದು ಪಾಸಿಟಿವ್ ಆಗಿ ರೋಟೇಟ್ ಮಾಡತ್ತಿತ್ತಪ್ಪ ಅಂತಂದ್ರೆ ಇದೇನಾಗ್ತದೆ ಹೇಳ್ರಿ, ನೆಗೆಟಿವ್ ಆಗಿ ರೋಟೇಟ್ ಮಾಡ್ತಿರ್ತದ. ಸೊ ದೀಸ್ ಪೇರ್ ಆಫ್ ಐಸೋಮರ್ಸ್ ಆರ್ ಕಾಲ್ಡ್ ಆಸ್ enantiomers. ಇನ್ನ ರೆಸಮಿಕ್ ಮಿಕ್ಸ್ಚರ್ ಅಂದ್ರೆ ಏನ? ರೆಸಮಿಕ್ ಮಿಕ್ಸ್ಚರ್ ಬಗ್ಗೆನೂ ಕೇಳ್ತಾರ. ರೆಸಮಿಕ್ ಮಿಕ್ಸ್ಚರ್ ನಾನು ನಿಮ್ಗೆ ಡೈರೆಕ್ಟ್ಲಿ ಪಾಯಿಂಟ್ ಹೇಳ್ತಾನ. Racemic mixture is nothing but the equimolar mixture. Equi ಅಂದ್ರೆ equal, molar ಅಂದ್ರೆ concentrated, equal concentration. The equimolar mixture of
the equimolar mixture of dextro and levorotatory compounds. Dextro and levorotatory compound is called as racemic mixture. ಅಂತಂದ್ರ 50% dextrorotatory, 50% levorotatory. Such type of compounds are called as racemic mixture. ಈಗ 50% dextro ಮತ್ತು 50% levo ಇತ್ತಂತ ತಿಳ್ಕೊರಿ ಎರಡು ಕಾಂಪೌಂಡ್, and that's racemic mixture is optically inactive. Racemic mixture ಯಾವಾಗಲೂ ಏನಿರ್ತದಪ್ಪ ಅಂತಂದ್ರೆ ಆಪ್ಟಿಕಲಿ ಆಕ್ಟಿವ್ ಇರಂಗಿಲ್ಲ, ಆಪ್ಟಿಕಲಿ ಇನ್ಆಕ್ಟಿವ್ ಇರ್ತದ. ಯಾಕೆ ಆಪ್ಟಿಕಲಿ ಇನ್ಆಕ್ಟಿವ್ ಇರ್ತದಪ್ಪ ಅಂದ್ರೆ ರೆಸಮಿಕ್ ಮಿಕ್ಸ್ಚರ್ 50% ಕ್ಲಾಕ್ ವೈಸ್ ಆಗಿ ರೊಟೇಟ್ ಆಗೋದಿತ್ತು, ಆಮೇಲೆ 50% ಆಂಟಿ ಕ್ಲಾಕ್ ವೈಸ್ ಆಗಿ ರೊಟೇಟ್ ಆಗೋದಿತ್ತು. ಅವ್ರು ಏನಾಗ್ತದೆ ಹೇಳ್ರಿ, +50 -50 ಗೆಟ್ಸ್ ಕ್ಯಾನ್ಸಲ್ಸ್. ಈ ನೋಡ್ರಿ 50% ಕ್ಲಾಕ್ ವೈಸ್, 50% ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಏನಾತ್ರಿ, ಎರಡು ಕ್ಯಾನ್ಸಲ್ ಆಗ್ತದಲ್ಲ. ಅದಕ್ಕಾಗಿ ರೆಸಮಿಕ್ ಮಿಕ್ಸ್ಚರ್ ಯಾವಾಗಲೂ ಆಪ್ಟಿಕಲಿ ಇನ್ಆಕ್ಟಿವ್ ಇರ್ತದ. ಇದು ನೆನಪಿಟ್ಕೋರಿ. This type of questions are also asked in multiple choice questions in your theory as well as competitive exam. Why racemic mixture is optically inactive? Yakantandra, this mixture contain 50% of dextrorotatory compound, 50% of levorotatory compound. So, ilenagtadpa antandra 50% both rotations gets cancelled. That's why racemic mixture is called as optically inactive. So next question ನೋಡ್ರಿ, ಏನ್ ಕೇಳ್ತಾರಂತಂದ್ರೆ ರೈಟ್ ದ ಸ್ಟ್ರಕ್ಚರ್ ಅಂಡ್ IUPAC ನೇಮ್ ಆಫ್ DDT. ಸೊ DDT ಇದು ಕೇಳ್ಬಹುದಾ, ಸ್ಟ್ರಕ್ಚರ್ ಬರಿ ಅಂತ ಕೇಳ್ಬೋದು, ಇಲ್ಲಾಂದ್ರೆ IUPAC ನೇಮ್ ಬರಿ ಅಂತಾನು ಕೇಳ್ಬೋದು. ಸೊ ಮೊದಲು ಬರೀ ನಾವಿಲ್ಲಿ DDT. ಸೊ DDT ಫುಲ್ ಫಾರ್ಮ್ ಏನಪ್ಪಾ ಅಂತಂದ್ರೆ ಡೈಕ್ಲೋರೋ ಡೈಫಿನೈಲ್, ಡೈಕ್ಲೋರೋ ಡೈಫಿನೈಲ್ trichloroethane. So this is the name, dichloro diphenyl trichloroethane. So ಇದು ಸ್ಟ್ರಕ್ಚರ್ ಮೊದಲು ಬರೆಯೋಣ, ಆಮೇಲೆ ನಿಮಗೆ ನೇಮ್ ಈಸಿಲಿ ಗೊತ್ತಾಗ್ತದೆ. ಸ್ಟ್ರಕ್ಚರ್ ಬರಿಬೇಕಾದ್ರೆ ಹಿಂಗ್ ರಿವರ್ಸ್ ಬರಿಬೇಕು. ರಿವರ್ಸ್ ಅಂದ್ರೆ ಹೆಂಗ್ ಹೇಳ್ರಿ, ಮೊದಲು ನಾವು ರೂಟ್ ವರ್ಡ್ ಬರೆಯೋಣ. ರೂಟ್ ವರ್ಡ್ ಏನಂದ್ರೆ ಇಥೇನ್ ಇದೆ. ಇಥೇನ್ ಕಂಟೈನ್ಸ್ 2 ಕಾರ್ಬನ್ ಆಟಮ್ಸ್. ಮೊದಲು ನಾವು 2 ಕಾರ್ಬನ್ ಆಟಮ್ ಬರೆಯೋಣ. ಆಮೇಲೆ ಅದಕ್ಕೆ ಏನು ಅಟ್ಯಾಚ್ ಮಾಡೋಣ್ರಿ, ಟ್ರೈಕ್ಲೋರೋ ಅಂದ್ರೆ 1 ಕಾರ್ಬನ್ ಆಟಮ್ಗೆ 3 ಕ್ಲೋರಿನ್ ಅಟ್ಯಾಚ್ ಮಾಡೋಣ. 1 2 3 ಟ್ರೈಕ್ಲೋರೋ. ನೆಕ್ಸ್ಟ್ ಏನಂದ ನೋಡ್ರಿ, ಡೈಫಿನೈಲ್. ಫಿನೈಲ್ ಅಂದ್ರೆ ಬೆಂಜಿನ್ ರಿಂಗ್ ಅಟ್ಯಾಚ್ ಮಾಡ್ಬೇಕು. 2 ಬೆಂಜಿನ್ ರಿಂಗ್ ಅಟ್ಯಾಚ್ ಮಾಡೋಣ. ಈಗ ಆಲ್ರೆಡಿ ಇದ್ರ ವ್ಯಾಲೆನ್ಸಿ ಮುಗಿತಾ, ಇನ್ನು ಈ ಕಾರ್ಬನ್ ಆಟಮ್ ಅಟ್ಯಾಚ್ ಮಾಡ್ಬೇಕಾ. ಫಿನೈಲ್ ಗ್ರೂಪ್ ಅಂದ್ರೆ ಬೆಂಜಿನ್ ರಿಂಗ್ ಬರೋಣ. ಇದು ಒಂದು ಬೆಂಜಿನ್ ರಿಂಗ್, ಮತ್ತೊಂದು ಬೆಂಜಿನ್ ರಿಂಗ್. ಓಕೆ, ಇದ್ರ ವ್ಯಾಲೆನ್ಸಿ ಸ್ಯಾಟಿಸ್ಫೈ ಮಾಡ್ಕೋಬೇಕಾದ್ರೆ ಇಲ್ಲಿ 3 ಬಾಂಡ್ ಅದಾವ, ಇಲ್ಲಿ ಒಂದು H ಬರೋದ್ ಬಿಡ್ರಿ. ಆಮೇಲೆ ಏನಂದ್ರೆ ಡೈಕ್ಲೋರೋ. ಇವೆರಡು ಡೈಕ್ಲೋರೋ ಎಲ್ಲಿರ್ತಾವಪ್ಪ ಅಂತಂದ್ರೆ ಬೆಂಜಿನ್ಗೆ ಅಟ್ಯಾಚ್ ಆಗಿರ್ತಾವ, ಅಂಡ್ ದೋಸ್ ಆರ್ ಪ್ರೆಸೆಂಟ್ ಅಟ್ ಪ್ಯಾರಾ ಪೊಸಿಷನ್. ಸೊ ಇದನ್ನ ಈ ತರ ಬರೀರಿ, ಪ್ಯಾರಾ ಪ್ಯಾರಾ ಡೈಕ್ಲೋರೋ. ರೈಟ್ ನೋಡ್ರಿ, ವಿತ್ ರೆಸ್ಪೆಕ್ಟ್ ಟು ದಿಸ್ ಒನ್, this is present on para position, this is also present on para position. Para para ಡೈಕ್ಲೋರೋ, 2 ಬೆಂಜಿನ್ ರಿಂಗ್ ಅಂದ್ರೆ ಏನಂತ ಬರಿಬೇಕ್ರಿ, ಡೈಫಿನೈಲ್. ರೈಟ್ 4,4 ಕ್ಲೋರೋನು ಅನ್ಬಹುದ್ರೆ, 4,4 ಡೈಕ್ಲೋರೋ ಡೈಫಿನೈಲ್. ಆಮೇಲೆ ರೀ ಇದು ನೋಡ್ರಿ ಎಷ್ಟು ಕ್ಲೋರಿನ್ ಇದಾವ, 3 ಇದಾವ. ಅವಾಗ ಏನ್ ಬರಿಬೇಕು ಹೇಳ್ರಿ, ಟ್ರೈಕ್ಲೋರೋ. ಟ್ರೈಕ್ಲೋರೋ, ಹೌ ಮೆನಿ ಕಾರ್ಬನ್ ಆಟಮ್ಸ್ ಆರ್ ದೇರ್, 2 ಕಾರ್ಬನ್ ಆಟಮ್ಸ್. ಅವಾಗ ಏನಂತ ಬರಿಬೇಕು ಹೇಳ್ರಿ, ಇಥೇನ್. ಓಕೆ, ಪ್ಯಾರಾ ಪ್ಯಾರಾ ಡೈಕ್ಲೋರೋ ಡೈಫಿನೈಲ್ trichloroethane. Okay, this is the answer for this question. Next ನೋಡ್ರಿ, ಇನ್ನ ವಾಟ್ ಆರ್ ಫ್ರಿಯಾನ್ಸ್, ಗಿವ್ ಅನ್ ಎಕ್ಸಾಂಪಲ್. ಫ್ರಿಯಾನ್ಸ್ ಅಂದ್ರೆ ಏನ? ಸೊ ಫ್ರಿಯಾನ್ಸ್ ನಿಮ್ಗೆ ಇದು ಗೊತ್ತಿರ್ಬೇಕು. ಕಾಮನ್ಲಿ ಅವಕ್ಕೆ ಏನಂತ ಕರೀತಾರೆ, CFCs ಅಂತಾನು ಶಾರ್ಟ್ ಫಾರ್ಮ್ ನ ಕರೀತಾರೆ. ನೀವು 10th ಒಳಗೂ ಕಲ್ತಿರ್ತೀರಿ, ಫಸ್ಟ್ PUC ಒಳಗೂ ಕಲ್ತಿರ್ತೀರಿ. ಸೊ CFCs ಅಂದ್ರೆ ಏನ್ ಹೇಳ್ರಿ, ಕ್ಲೋರೋಫ್ಲೋರೋ ಕಾರ್ಬನ್ ಕಂಪೌಂಡ್ಸ್. ಕ್ಲೋರೋಫ್ಲೋರೋ carbon compounds, chlorofluorocarbon compounds of methane and ethane, are called as ಫ್ರಿಯಾನ್ಸ್. ಅವಕ್ಕೆ ಏನಂತ ಕರೀತಾರ, ಫ್ರಿಯಾನ್ಸ್ ಅಂತಾನೆ ಕರೀತಾರ. ಸೊ ಎಕ್ಸಾಂಪಲ್ಸ್ ನೋಡ್ರಿ ಇಲ್ಲಿ. ಎಕ್ಸಾಂಪಲ್, ಫ್ರಿಯಾನ್ 11, ಫ್ರಿಯಾನ್ 12, ಫ್ರಿಯಾನ್ 13, ಎಟ್ಸೆಟ್ರಾ. ಸೊ ಫ್ರಿಯಾನ್ 11 ಅಂದ್ರೆ ಏನಂತ ಬರಿಬೇಕು ನೋಡ್ರಿ,
CFCl3. Freon 12 ಅಂದ್ರೆ CF2Cl2. Freon 13 ಅಂದ್ರೆ CF3Cl. ನೋಡ್ರಿ ಕಾರ್ಬನ್ ಟೆಟ್ರಾಕ್ಲೋರೈಡ್ ಇರ್ತದ್ರಲ್ಲ CCl4, ಇದಕ್ಕೆ ನಾವು ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತ ಕರಿತೀವಿ. ಒಂದು ಕ್ಲೋರಿನ್ ತೆಗೆದ ಒಂದು ಫ್ಲೋರಿನ್ ನೀವು ಸಬ್ಸ್ಟಿಟ್ಯೂಟ್ ಮಾಡ್ರಿ ಅಂದ್ರೆ ಏನಂತ ಹೇಳಿದ ಫ್ಲೋರೋ ಕಾರ್ಬನ್ ಕಾಂಪೌಂಡ್ ಆಯ್ತಲ್ಲ, ಒಂದ ಫ್ಲೋರಿನ್ ಇದ್ದಾಗ ನಾವು ಪ್ರಿಯಾನ್ 11 ಅಂತ ಕರೆಯೋಣ. ಮತ್ತೊಂದು ಕ್ಲೋರಿನ್ ತೆಗಿದ್ರೊಳಗಡೆ 2 ಫ್ಲೋರಿನ್ ಹಾಕ್ರಿ, 2 ಫ್ಲೋರಿನ್ ಬಂದ್ರೆ ಏನಂತ ಆಯ್ತ್ರಿ, ಫ್ರಿಯಾನ್ 12 ಆಯ್ತಾ. ಮತ್ತೊಂದು ಕ್ಲೋರಿನ್ ತೆಗಿರಿ, ಒಂದು ಫ್ಲೋರಿನ್ ಸಬ್ಸ್ಟಿಟ್ಯೂಟ್ ಮಾಡ್ರಪ್ಪ ಅಂದ್ರೆ ಎಷ್ಟಾದ್ರೂ 3 ಫ್ಲೋರಿನ್ಸ್ ಆದ್ವು, ಫ್ರಿಯಾನ್ 13 ಆಯ್ತು. ಓಕೆ, ದಿಸ್ ಇಸ್ ದ ಆನ್ಸರ್ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಏನಂದಾರ ನೋಡ್ರಿ, ಗಿವ್ ಒನ್ ಯೂಸಸ್ ಆಫ್ ಈಚ್ ಆಫ್ ದ ಫಾಲೋವಿಂಗ್. ಫ್ರಿಯಾನ್ 12 ಒಂದು ಯೂಸ್ ಬರಿ ಅಂದಾರ, DDT ಒಂದು ಯೂಸ್ ಬರಿ ಅಂದಾರ, ಮತ್ತ CHI3 ಒಂದು ಯೂಸ್ ಬರಿ ಅಂದಾರ. ಬಹಳ ಸಿಂಪಲ್ ಆಗಿ ನೆನ್ಪಿಟ್ಕೊಂಡ್ಬಿಡ್ರಿ. The one use of Freon 12 is it is used in refrigerators. It is used in refrigerators. DDT is used as insecticide. DDT is used as insecticide. CHI3 ಅಂದ್ರೆ ಐಡೋಫಾರ್ಮ್ ಅಂತ ಕರೀತಾರ. ಸೊ ಐಡೋಫಾರ್ಮ್ ಅನ್ನ ಮೊದಲೇನ ಯೂಸ್ ಮಾಡ್ತಿರಪ್ಪ ಅಂತಾರ, this is used as antiseptic. Right? CHI3 is generally used as antiseptic. Okay, so this is the answer for these questions. Now, next nodri, name the poisonous gas evolved when chloroform is oxidized by air in the presence of light. Chloroform ಏರ್ಗೆ ಮತ್ತು ಲೈಟ್ಗೆ ಎಕ್ಸ್ಪೋಸ್ ಮಾಡಿದಾಗ ಆಕ್ಸಿಡೇಷನ್ ಆಗಿ ಒಂದು ಪ್ರಾಡಕ್ಟ್ ಫಾರ್ಮ್ ಆಗ್ತದ. ಆ ಪ್ರಾಡಕ್ಟ್ ಪಾಯ್ಸನಸ್ ಗ್ಯಾಸ್ ಇದೆ. ಅದು ಯಾವ್ದು ಪಾಯ್ಸನಸ್ ಗ್ಯಾಸ್ ಅಂತೇಳಿ ಕ್ವಶನ್ ಮಾಡಿದಾರೆ. ಏನ್ ನೋಡ್ರಿ ಅಲ್ಲಿ, whenever the chloroform CHCl3 is exposed to air in the presence of sunlight. So light ಗೆ ಎಕ್ಸ್ಪೋಸ್ ಮಾಡಿ ನಾವು ಏರ್ಗೆ ಎಕ್ಸ್ಪೋಸ್ ಮಾಡಿದ್ವಪ್ಪ ಅಂದ್ರೆ ಏನಾಗ್ತದೆ ಹೇಳ್ರಿ, ಕ್ಲೋರೋಫಾರ್ಮ್ ಅಂಡರ್ಗೋ ಆಕ್ಸಿಡೇಷನ್. ಇದು ಆಕ್ಸಿಡೇಷನ್ ಆಗಿ ಏನ್ ಪ್ರಾಡಕ್ಟ್ ಬರ್ತದಪ್ಪ ಅಂತಂದ್ರೆ, ದಿಸ್ ವಿಲ್ ಫಾರ್ಮ್ ವೆರಿ ಪಾಯ್ಸನಸ್ ಕಾಂಪೌಂಡ್ ಕಾಲ್ಡ್ as COCl2. This COCl2 is also called as carbonyl chloride. ಇದಕ್ಕೆ ಏನಂತ ಕರೀತಾರ ಅಂದ್ರ ಕಾರ್ಬೋನಿಲ್ ಕ್ಲೋರೈಡ್. ಇಟ್ ಈಸ್ ಕಾಮನ್ಲಿ ನೋನ್ ಆಸ್ ಪಾಸ್ಜಿನ್. ಇದನ್ನೇನಂತ ಕರೀತಾರ ಹೇಳ್ರಿ, ಪಾಸ್ಜಿನ್ ಅಂತ ಕರೀತಾರ. ದಿಸ್ ಪಾಸ್ಜಿನ್ ಈಸ್ ಹೈಲಿ ಪಾಯ್ಸನಸ್ ಗ್ಯಾಸ್. ಈ ಪಾಯ್ಸನಸ್ ಗ್ಯಾಸ್ ಯಾವಾಗ ಫಾರ್ಮ್ ಆಗ್ತದಂದ್ರ, ಯಾವಾಗ ಕ್ಲೋರೋಫಾರ್ಮ್ ನಾವು ಏರ್ ಮತ್ತು ಲೈಟ್ ಗೆ ಎಕ್ಸ್ಪೋಸ್ ಮಾಡ್ತೀವ್ರಲ್ಲ, ಎಕ್ಸ್ಪೋಸ್ ಮಾಡಿದಾಗ ಇಟ್ ಅಂಡರ್ಗೋ ಏರಿಯಲ್ ಆಕ್ಸಿಡೇಷನ್, ಅಂದ್ರೆ ಏರ್ ಜೊತೆ ಆಕ್ಸಿಡೇಷನ್ ಆಗಿ ಒಂದು ಕಾಂಪೌಂಡ್ ಫಾರ್ಮ್ ಆಗ್ತದ. ಯಾವ್ದಂದ್ರ carbonyl chloride. This carbonyl chloride is commonly called as phosgene, which is poisonous gas. That's why this chloroform is always stored in dark colored bottles. ಇದನ್ನ ಸ್ಟೋರೇಜ್ ಅಂತೂ ಕೇಳ್ಬೋದ. ಎಲ್ಲಿ ಸ್ಟೋರ್ ಮಾಡ್ತಾರಪ್ಪ ಅಂದ್ರೆ, ಇಟ್ ಈಸ್ ಆಲ್ವೇಸ್ ಸ್ಟೋರ್ಡ್ ಇನ್ ಡಾರ್ಕ್ ಕಲರ್ಡ್ ಬಾಟಲ್ಸ್. ಯಾಕೆ ಡಾರ್ಕ್ ಕಲರ್ಡ್ ಬಾಟಲ್ಸ್ ಒಳಗಡೆ ಸ್ಟೋರ್ ಮಾಡ್ತಾರಪ್ಪ ಅಂತಂದ್ರ, ಟು ಪ್ರಿವೆಂಟ್ ಆಕ್ಸಿಡೇಷನ್ ಆಫ್ ಕ್ಲೋರೋಫಾರ್ಮ್ ಟು ಫಾರ್ಮ್ ಪಾಯ್ಸನಸ್ ಗ್ಯಾಸ್. ಇದು ಆಕ್ಸಿಡೇಷನ್ ಆಗಿ ಪಾಯ್ಸನಸ್ ಗ್ಯಾಸ್ ಫಾರ್ಮೇಶನ್ ಆಗುವುದನ್ನ ಪ್ರಿವೆಂಟ್ ಮಾಡಾಕ ಕ್ಲೋರೋಫಾರ್ಮ್ ಅನ್ನ ಡಾರ್ಕ್ ಕಲರ್ಡ್ ಬಾಟಲ್ಸ್ ಒಳಗಡೆ ಸ್ಟೋರ್ ಮಾಡ್ತಾರ. ನೀವು ನಿಮ್ ಕಾಲೇಜ್ ಒಳಗಿರುವಂತ ಲ್ಯಾಬ್ ಒಳಗೆ ನೋಡಿರ್ಬೋದ, ಮೋಸ್ಟ್ ಆಫ್ ದ ಕೆಮಿಕಲ್ಸ್ ಆರ್ ಸ್ಟೋರ್ಡ್ ಇನ್ ಡಾರ್ಕ್ ಬ್ರೌನ್ ಕಲರ್ಡ್ ಬಾಟಲ್ಸ್. ಯಾಕೆ ಬ್ರೌನ್ ಕಲರ್ಡ್ ಬಾಟಲ್ಸ್ ಒಳಗಡೆ ಸ್ವಲ್ಪ ಕೆಮಿಕಲ್ಸ್ ಅನ್ನ ಸ್ಟೋರ್ ಮಾಡ್ತಾರಂದ್ರ, ಟು ಪ್ರಿವೆಂಟ್ ಆಕ್ಸಿಡೇಷನ್ ಆನ್ ಎಕ್ಸ್ಪೋಜರ್ ಟು ಏರ್ ಅಂಡ್ ಲೈಟ್. ಹೊರಗಡೆ ಬೆಳಕ ಮತ್ತು ಗಾಳಿ ಅದ್ರಾಗ ಹೋಗಕೈತಪ್ಪ ಅಂದ್ರೆ ಅವು ಕಾಂಪೌಂಡ್ ಏನಾಗ್ತಾವ್ರಿ, ಆಕ್ಸಿಡೇಷನ್ ಆಗ್ತಾವ. ಅದ ಆಕ್ಸಿಡೇಷನ್ ಅಥವಾ ಲೈಟ್ ಗೆ ಎಕ್ಸ್ಪೋಜರ್ ಆಗೋದನ್ನ ಪ್ರಿವೆಂಟ್ ಮಾಡಾಕ ಡಾರ್ಕ್ ಕಲರ್ಡ್ ಬಾಟಲ್ಸ್ ಒಳಗಡೆ ಸ್ಟೋರ್ ಮಾಡ್ತಾರ.